ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು, ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕರ್ನಾಟಕ ಸರ್ಕಾರವೇ ತಿಳಿಸಿದಂತೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾವಾಗ ನಡೆಯುತ್ತದೆ ಅನ್ನೋದನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಅದರೊಂದಿಗೆ ಒಟ್ಟು ಸೀಟುಗಳ ಸಂಖ್ಯೆ, ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದಾದರೆ, ಕರ್ನಾಟಕ ರಾಜ್ಯದ ಇಲ್ಲಿ 43,070 ಸೀಟುಗಳಲ್ಲಿ 21,535 ಸೀಟುಗಳನ್ನು ಎಕ್ಸಾಮ್ ಮೂಲಕ ಇನ್ನು ಅದರೊಂದಿಗೆ ಕೆಲವು ವಿಶೇಷ ವರ್ಗದವರು ಕೂಡ ಎಕ್ಸಾಮ್ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಮತ್ತು ಕೆಲವರು ಎಕ್ಸಾಮ್ ಬರೆಯದೇ ಇದ್ದಂಥವರು ಕೂಡ ಡೈರೆಕ್ಟ್ ಅಡ್ಮಿಷನ್ ನಡೆಯುತ್ತದೆ. ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ನೋಡೋಣ. ಇಲ್ಲಿ ಸರ್ಕಾರ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ತಿಳಿಸಿದಂತೆ ಮಾರ್ಚ್ 4ನೇ ವಾರ ಪ್ರವೇಶ ಪರೀಕ್ಷೆಯ ಅಂತಿಮ ಫಲಿತಾಂಶ ಅಥವಾ ಇಲ್ಲಿ ಅಂತಿಮವಾದಂತಹ ಎಲಿಜಿಬಲ್ ಲಿಸ್ಟನ್ನು, ಅರ್ಹತಾ ಪಟ್ಟಿಯನ್ನು ಇವತ್ತು ಬಿಡುಗಡೆಗೊಳಿಸಲಾಗಿರುತ್ತದೆ ಏಪ್ರಿಲ್ 1, 2026ರಂದು. ಈಗ ಪಡೆದುಕೊಂಡಂಥ ಅಂಕಗಳು ತಾವುಗಳು ನೋಡ್ತಾ ಹೋದಾಗ ಇದು ಸ್ಟೇಟ್ ಲೆವೆಲ್ ರ್ಯಾಂಕಿಂಗ್ ಆಗಿರುತ್ತದೆ. ತಾವು ಯಾರೂ ಕೂಡ ಇಲ್ಲಿ ಗೊಂದಲಕ್ಕೆ ಒಳಗಾಗಬಾರ್ದು. ಸ್ಟೇಟ್ ಲೆವೆಲ್ ರ್ಯಾಂಕಿಂಗು ಮತ್ತು ಇಲ್ಲಿ ನಡೆಯುವಂಥ ಆಯ್ಕೆಯ ಪ್ರಕ್ರಿಯೆಗೂ ಬಹಳಷ್ಟು ವ್ಯತ್ಯಾಸವಿರುತ್ತದೆ. ಆದರೆ ಇಲ್ಲಿ ರ್ಯಾಂಕಿಂಗು ಜಿಲ್ಲಾವಾರು ನೋಡ್ತಾ ಹೋಗಬೇಕಾಗುತ್ತೆ. ತಾವು ತಮ್ಮ ಜಿಲ್ಲೆಯಲ್ಲಿ ಬರೆದಿರುವ ವಿದ್ಯಾರ್ಥಿಗಳ ಅಂಕಗಳ ಆಧಾರದ ಮೇಲೆ ಅದರೊಂದಿಗೆ ಅವರ ಮೀಸಲಾತಿ ಆಗಿರ್ಬೋದು, ಶಾಲಾವಾರು ಆದ್ಯತೆ ಇವುಗಳನ್ನು ಇಲ್ಲಿ ಪರಿಗಣಿಸಲಾಗುತ್ತದೆ. ಇಲ್ಲಿ ಮೀಸಲಾತಿಯಲ್ಲಿ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಸಾಕಷ್ಟು ವಿಧದ ಮೀಸಲಾತಿಗಳಿದಾವೆ. ಇಲ್ಲಿ ವಿಶೇಷ ವರ್ಗದವ್ರಿಗೂ ಇದಾವೆ, ಇನ್ನಿತರ ಸಮಾಜದ ವಿದ್ಯಾರ್ಥಿಗಳಿಗೂ, ಜಾತಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಮೀಸಲಾತಿ ಇರುತ್ತದೆ. ಆದ್ದರಿಂದ ಇಲ್ಲಿ ಆಯ್ಕೆ ಪಟ್ಟಿಗೆ ಬಹಳಷ್ಟು ಡಿಫರೆನ್ಸಸ್ ಆಗಿರುತ್ತದೆ. ಅವರ ರ್ಯಾಂಕಿಂಗ್ ಆಧಾರದ ಮೇಲೆ ಇದ್ದರೂ ಕೂಡ ಇಲ್ಲಿ ವಿಶೇಷ ವರ್ಗದವರಿಗೆ ಸಪ್ರೇಟ್ ಮೀಸಲಾತಿಗಳು ಇರುತ್ತವೆ ಮತ್ತು ಇಲ್ಲಿ ಎಲ್ಲ ವರ್ಗದವರಿಗೂ ಕೂಡ ವಿಶೇಷ ಮೀಸಲಾತಿಗಳು ಇವೆ. ಹಾಗಾದರೆ ಇಲ್ಲಿ ನಾವು ನೋಡ್ತಾ ಹೋದಾಗ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ದಿನಾಂಕ ಏಪ್ರಿಲ್ 1ನೇ ಮತ್ತು 2ನೇ ವಾರ ಅಂತ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಸೂಚಿಸಿರುತ್ತಾರೆ. ಅಂದರೆ ಇಲ್ಲಿ ನೋಡ್ಬೋದು, ಇವತ್ತು ಏಪ್ರಿಲ್ 1 ಆದರೆ ಇಲ್ಲಿ ಸೋಮವಾರ ಅಥವಾ ಮಂಗಳವಾರದ ಒಳಗಾಗಿ ಇಲ್ಲಿ ಮೊದಲ ರೌಂಡ್ನ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆಗುವಂಥ ಸಾಧ್ಯತೆ ಸಾಕಷ್ಟು ಇರುತ್ತದೆ ಅಂತ ಹೇಳ್ಬೋದಾಗಿದೆ. ಅದಕ್ಕೋಸ್ಕರ ತಾವುಗಳು ಮೂಲ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಡಿ. 5ನೇ ತರಗತಿ ಅಂಕಪಟ್ಟಿ ಆಗಿರ್ಬೋದು, ಇಲ್ಲಿ ಸ್ವಯಂ ವಿಳಾಸದ ಅಂದರೆ ತಮಗೆ ಸಂಬಂಧಪಟ್ಟಂತಹ ವಿಳಾಸದ ಪುರಾವೆಗಳಾದಂತಹ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಇತ್ಯಾದಿಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಇನ್ನು ಇಲ್ಲಿ ಆಯ್ಕೆ ಪಟ್ಟಿ ಬಗ್ಗೆ ಹೇಳುವುದಾದರೆ, ಇಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ 75% ಸ್ಥಾನಗಳು ಮೀಸಲು ಇಡಲಾಗುತ್ತದೆ. ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ 25% ಸ್ಥಾನಗಳನ್ನು ಮೀಸಲು ಇಡಲಾಗುತ್ತದೆ. ಇಲ್ಲಿ ಮೊದಲನೇದಾಗಿ ಅಭ್ಯರ್ಥಿಗಳ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳು, ಅಭ್ಯರ್ಥಿ ಸೇರ ಬಯಸುವ ವಸತಿ ಶಾಲೆಗಳ ಆದ್ಯತೆ ಮತ್ತು ಮೀಸಲಾತಿ ಇವುಗಳ ಆಧಾರ ಮೇಲೆ ಸೀಟ್ ಮ್ಯಾಟ್ರಿಕ್ಸನ್ನು ಸಿದ್ಧಪಡಿಸಲಾಗುತ್ತದೆ ಮತ್ತು ಗಣಕೀಕೃತ ಸ್ವಯಂ ಆಯ್ಕೆಯ ಮೂಲಕ ಅಂದರೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಪಾರದರ್ಶಕವಾಗಿ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ. ಹಾಗಾಗಿ ಇಲ್ಲಿ ತಾವುಗಳು ಇಲ್ಲಿ ಎಷ್ಟು ಅಂಕಗಳನ್ನು ಪಡೆದವರು ಆಯ್ಕೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಇಲ್ಲಿ ಭಾಳಷ್ಟು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಇಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ಆಪ್ಷನ್ಸ್ ಇರುತ್ತೆ. ಆದರೆ ಆಯಾ ವರ್ಗದಲ್ಲಿರುವಂಥ ವಿದ್ಯಾರ್ಥಿಗಳಲ್ಲಿ ಹೈಯೆಸ್ಟ್ ಅಂಕ ಪಡೆದವ್ರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಎಷ್ಟು ಕಟ್ ಆಫ್ ನಿಲ್ತದೆ ಅನ್ನೋದನ್ನು ತಮ್ಮೊಂದಿಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿರ್ತೀನಿ. ಮಾಹಿತಿಯನ್ನು ತಾವು ಯಾರು ನಮ್ಮ ವಿಡಿಯೋಗಳನ್ನು ನೋಡೆಲ್ಲ ವೀಕ್ಷಿಸಬಹುದು. ಎಷ್ಟು ಕಳೆದ ಬಾರಿ ಕಟ್ ಆಫ್ ಎಷ್ಟು ನಿಂತಿತ್ತು, ಈ ಬಾರಿ ಎಷ್ಟು ಕಟ್ ಆಫ್ ಆಗ್ಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ. ತಾವು ಕೂಡ ಒಂದು ಸರಿ ಚೆಕ್ ಮಾಡ್ಬೋದು. ಇನ್ನು ಈ ಬಾರಿ ನಾವು ತಮಗೆ ತಿಳಿಸ್ಕೊಡೋದಾದರೆ, ಇಲ್ಲಿ ನೋಡ್ಬೋದು ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಆಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಆಗಿರ್ಬೋದು ಬಹಳಷ್ಟು ವ್ಯತ್ಯಾಸವಾಗುವಂಥ ಸಾಧ್ಯತೆ ಇರುತ್ತದೆ ಅಂಕಗಳಲ್ಲಿ. ಆದ್ದರಿಂದ ತಾವ್ಯಾರೂ ಇಲ್ಲಿ ಬಹಳಷ್ಟು ಟೆನ್ಷನ್ ಮಾಡಿಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಮೊದಲನೇದಾಗಿ ನಾನು ಹೇಳೋದಾಗ ಮೀಸಲಾತಿ ಪ್ರಕಾರವೇ ಇಲ್ಲಿ ಆಯ್ಕೆ ಪಟ್ಟಿ ನಡೆಯುತ್ತದೆ ಅಥವಾ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ. ಮೊದಲನೇದಾಗಿ ನೋಡ್ತಾ ಹೋದರೆ ಇಲ್ಲಿ ಪರಿಶಿಷ್ಟ ಜಾತಿ ವಸತಿ ಶಾಲೆಗಳಿಗೆ ಮತ್ತು ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗ ಹಾಗೂ ಸಾಮಾನ್ಯ ವರ್ಗದ ವಸತಿ ಶಾಲೆಗಳಿಗೆ ಸಪ್ರೇಟ್ ಆದಂತಹ ಒಂದು ಇಲ್ಲಿ ಕಟ್ ಆಫ್ಗಳು ನಿಲ್ಲುವುದರಿಂದಾಗಿ ಯಾರೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಮತ್ತು ಇಲ್ಲಿ ಮೊದಲನೇದಾಗಿ ವಿಶೇಷ ವರ್ಗದವರಿಗೆ ಇಲ್ಲಿ ಕಡಿಮೆ ಪರ್ಸೆಂಟೇಜ್ ನಿಲ್ಲುವಂಥ ಸಾಧ್ಯತೆ ಇರುತ್ತದೆ. ಅಂದರೆ ಇಲ್ಲಿ ಸಿಂಗಲ್ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಅಲೆಮಾರಿ ಆಗಿರ್ಬೋದು ಅಥವಾ ಬಾಲ ಕಾರ್ಮಿಕರಾಗಿರ್ಬೋದು, ಇನ್ನೊಂದು ಅಂಗವಿಕಲ ಮಕ್ಕಳಾಗಿರ್ಬೋದು, ಈ ರೀತಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಕಡಿಮೆ ನಿಲ್ಲುವಂಥ ಸಾಧ್ಯತೆ ಇರುತ್ತದೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಕಳೆದ ಬಾರಿ ನೋಡಿದಾಗ ಸಾಕಷ್ಟು ಕಡಿಮೆ ಪರ್ಸೆಂಟೇಜ್ ನಿಂತಿರುವಂತಹ ಉದಾಹರಣೆ ಇದೆ. ಆದ್ದರಿಂದ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಇಲ್ಲಿ ಸೋಮವಾರ ಅಥವಾ ಮಂಗಳವಾರದೊಳಗೆ ಬಿಡುಗಡೆ ಆಗುವ ಸಾಧ್ಯತೆ ಸಾಕಷ್ಟು ಇರುವುದರಿಂದ ತಾವೆಲ್ಲರೂ ಕೂಡ ವೇಟ್ ಮಾಡಿ. ನಾನು ಕೂಡ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಮುಂದಿನ ಅಪ್ಡೇಟ್ಸ್ಗಳು ಏನೇ ಇದ್ದರೂ ತಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದ.